ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಐ ಹೋಪ್ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು. ನಿಜವಾಗ್ಲೂ ಗ್ರೇಟ್. ನೀವು ಪ್ರೀತಿ ಅಂದರೆ ಹೀಗೂ ಇರ್ಬೋದು ಅಂತ ಅರ್ಥ ಆಗಿದ್ದು ನನಗೀಗಲೇ. ಪ್ರೀತಿಗೆ ಬೇರೆನೇ ಡೆಫಿನೇಷನ್ ಕೊಟ್ಬಿಡ್ರಿ. ಅದೇನು ಅಂತ ಕೇಳಿದ್ರೆ ಹೇಳೋಕ್ಕಾಗಲ್ಲ, ಆದರೆ ಫೀಲ್ ಆಯಿತು. ನಿಮ್ಮನ್ನ ಲೈಫ್ ಪಾರ್ಟ್ನರ್ ಆಗಿ ಪಡೆಯೋದಕ್ಕೆ ಕಾತಮ್ಮ ಅವರು ತುಂಬಾ ಪುಣ್ಯ ಮಾಡಿದರು. ನಾನು ಅಷ್ಟೆ. ಅವ್ರ ಜೊತೆ ಒಂದಷ್ಟು ದಿನ ಇದ್ದು ಅವ್ರ ಜೀವನದ ಒಂದು ಪಾರ್ಟ್ ಆಗಿದ್ನಲ್ಲ, ಅದು ನನ್ನ ಭಾಗ್ಯ, ನನ್ನ ಸೌಭಾಗ್ಯ. ಅದು ಅಷ್ಟೇ ನಾನು ಬಯಸೋದು. ಕೂತ್ಕೊಳ್ಳಿ, ಹೂ ಮುಡಿಸ್ತೀನಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರೇ ನಾರಾಯಣಿ ನಮೋಸ್ತುತೆ. ಮಾಂಗಲ್ಯ ಮಹಾಲಕ್ಷ್ಮಿ ನಮಃ. ಮಾಂಗಲ್ಯ ಧಾರಣಮಹಂ ಕರ್ಮ ಕರಿಷ್ಯೇ. ಆಯ್ದೆ ಮಾಂಗಲ್ಯ ಧಾರಣೆ ಮಾಡಿ.
ಗೌತಮ್ ಏನ್ ಮಾಡ್ತಾ ಇದೀಯಾ? ತಾಳಿ ಕಟ್ಟಬೇಕಾಗಿರೋದು ಮಧುರಾಗೆ, ಭೂಮಿಕಾಗಲ್ಲ. ಯಾವತ್ತಿದ್ರೂ ಇವರೇ ನನ್ನ ಹೆಂಡತಿ, ಇವರು ಮಾತ್ರ. ಇವ್ರ ಜಾಗನ ಬೇರೆ ಯಾರು ತುಂಬೋದಕ್ಕೆ ಸಾಧ್ಯ ಇಲ್ಲಮ್ಮ. ಯಾರೇ ಬರಲಿ ಏನೇ ಹೇಳಲಿ, ಭೂಮಿಕಾ ಅವ್ರನ್ನ ನನ್ನಿಂದ ದೂರ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ಜನ್ಮಕ್ಕಷ್ಟೇ ಅಲ್ಲ, ಮುಂದಿನ ಎಲ್ಲ ಜನ್ಮದಲ್ಲೂ ಇವರೇ ನನ್ನ ಸಂಗಾತಿ. ಹೀಗಂದ್ರೆ ಹೇಗೆ ಗೌತಮ್? ನಿನಗ್ ಮಕ್ಕಳಾದ್ರೇನೆ ನಮ್ ವಂಶ ಬೆಳೆಯೋದು. ನಮ್ ವಂಶಕ್ಕೆ ಕಂಟಕ ಇದೆ, ಅದಕ್ಕೆ ತಾನೆ ಈ ಮದುವೆ ಮಾಡಿಸ್ತಾ ಇರೋದು. ಮಕ್ಕಳು ಬೇಕು ಅಂದ್ರೆ ನೀನ್ ಮದುವೆ ಆಗ್ಲೇಬೇಕು, ದತ್ತು ತಗೊಳಕ್ ಆಗಲ್ಲ. ನಾವಿನ್ನೂ ಯಾವ ಕಾಲದಲ್ಲಿದ್ದೀವಮ್ಮ? ಒಂದು ಮದುವೆಯಿಂದ ಮಕ್ಕಳಾಗ್ಲಿಲ್ಲ ಅಂದ್ರೆ ಇನ್ನೊಂದು ಮದುವೆ ಆಗ್ಬೇಕಾ? ಸರಗಿಸಿ ಇದೆಯಲ್ಲಮ್ಮ, ಅದ್ರ ಮೂಲಕ ನಮ್ಮ ಮಕ್ಕಳನ್ನ ಪಡಿಬೋದಲ್ವಾ? ನಮ್ಮ ತಲೆಗೆ ಯಾಕಿದ್ ಹೊಳಿಲೇ ಇಲ್ಲ? ನಮ್ಮ ಬುದ್ಧಿಗೆ ಮಂಕ ಕವಿದಿತ್ತು ಅಂತ ಕಾಣುತ್ತೆ. ಹಾಗಾಗಿ ಯಾರಿಗೂ ಆ ಯೋಚನೆ ಬರಲಿಲ್ಲ. ನೋಡಿಮ್ಮ, ಮಕ್ಕಳಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಮದುವೆ ಆಗೋದು ತುಂಬಾನೇ ಕ್ರೂಯಲ್. ಇದು ಬೇಡ ಇನ್ನೊಂದು ಕೊಡಿ ಅಂತ ರಿಟರ್ನ್ ಆರ್ಡರ್ ಹಾಕ್ತಿವಲ್ಲ, ಆ ಥರ ಅಲ್ಲ ಇದು. ಹೆಂಡತಿ ಅನ್ನೋಳು ವಸ್ತು ಅಲ್ಲ, ಇದೊಂದು ಸಂಬಂಧ. ಇಲ್ಲಿ ಒಂದಷ್ಟು ಸೆಂಟಿಮೆಂಟ್ಸ್ ಇರುತ್ತೆ, ಎಮೋಷನ್ಸ್ ಅಟ್ಯಾಚ್ ಆಗಿರುತ್ತೆ. ಅದನ್ನ ಬಿಟ್ಟು ನಾವು ಏನೇ ಮಾಡಿದ್ರು ಅದಕ್ಕೆ ಅರ್ಥ ಇರಲ್ಲ. ಹೌದು, ಮನೆತನ ಉಳಿಬೇಕು, ಬೆಳಿಬೇಕು, ನಿಜ. ಹಾಗಂತ ಮನುಷ್ಯತ್ವನೇ ಮರೆತ್ರೆ ಹೇಗೆ? ಮನುಷ್ಯತ್ವ ಇಲ್ಲದ ಮನೆತನ ಇದ್ರಷ್ಟು ಬಿಟ್ಟರಷ್ಟಮ್ಮ, ಅದರಿಂದ ಏನು ಪ್ರಯೋಜನ ಇಲ್ಲ. ಯಾರೇ ಹೋದ್ರು ಏನೇ ಆದ್ರೂ ಮನುಷ್ಯತ್ವ ಇರಬೇಕು, ಅದೊಂದೇ ಅಲ್ಟಿಮೇಟ್. ನಮ್ಮ ಗೌರವ ಪ್ರತಿಷ್ಠೆ ಅಲ್ಲ. ನಾವು ಹೋದ್ರೂ ನಮ್ಮ ಒಳ್ಳೆತನ ಉಳಿಬೇಕು. ನಾವಾತ್ನ ಉಳಿಸ್ಕೊಂಡಿದ್ದೀನಿ, ಅದ್ರ ಪ್ರಕಾರ ನಡ್ಕೊಂಡಿದ್ದೀನಿ. ನೀವು ಯೋಚನೆ ಮಾಡ್ಬೇಡಿಮ್ಮ, ಸರೋಗೇಸಿ ಟ್ರೈ ಮಾಡೋಣ. ಟೆಕ್ನಾಲಜಿ ಏನೇನೋ ಇಂಪ್ರೂವ್ ಆಗಿದೆ, ಎಲ್ಲವನ್ನೂ ಟ್ರೈ ಮಾಡೋಣ. ಹಾಗಂತ ಇನ್ನೊಂದು ಮದುವೆನೇ ಪರಿಹಾರ ಅಲ್ಲ. ನೀವೊಂದು ಹೆಣ್ಣಾಗಿ ಸ್ವಲ್ಪ ಯೋಚನೆ ಮಾಡಿಮ್ಮ. ಹೆಂಡತಿಗೆ ಸಮಸ್ಯೆ ಇದೆ ಅಂತ ಗಂಡನಿಗೆ ಇನ್ನೊಂದು ಮದುವೆ ಮಾಡಕ್ಕೆ ಹೊರಟಿದ್ರಲ್ಲ, ಅದೇ ಗಂಡನಿಗೆ ಸಮಸ್ಯೆ ಇದ್ದಿದ್ರೆ ಹೆಂಡತಿಗೆ ಇನ್ನೊಂದು ಮದುವೆ ಮಾಡೋ ಯೋಚನೆ ಮಾಡ್ತಾ ಇದ್ದೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.